ದಿ ವರ್ಲ್ಡ್ ಅನ್ನ ಕಣ್ತುಂಬ್ಕೊಳ್ಳಕ್ಕೆ ಸಾಕಷ್ಟು ಫ್ಯಾನ್ಸ್ ಇವತ್ತು ಸಂತೋಷ್ ಥಿಯೇಟರ್ ಮುಂದೆ ಕಿಕ್ಕಿರ್ದಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ರೀತಿಯಲ್ಲಿ ಜನ ಸಾಗರ. ಎಲ್ಲರೂ ಕೂಡ ಉಪ್ಪಿ ಅವರ ಸ್ಟೈಲ್ ನಲ್ಲಿ ಡಿಫ್ರೆಂಟ್ ಆಗಿ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ವಿಶೇಷವಾದ ಅಭಿಮಾನಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಗೆಟಪ್ ನಾಮಕ್ಕೂ ಅಂದ್ರೆ ವ್ಯತ್ಯಾಸನೇ ಇಲ್ಲ. ನೀವು ಹಾಕಿರೋ ಗೆಟಪ್ ಬೇರೆ, ಈ ನಾಮ ಬೇರೆ. ಯಾಕೆ ಈ ತರ ಒಂದು ಡಿಫ್ರೆಂಟ್ ಆಗಿ ನೀವು ಟ್ರೈ ಮಾಡಿದ್ರ ಅಂತ ಹೇಳಿ? ನಮ್ ಬಾಸ್ ರಿಯಲ್ ಯಾರ ಅಭಿಮಾನಿ ಹೇಳ? ನಾನು ರಿಯಲ್ ಸ್ಟಾರ್ ಅಭಿಮಾನಿ ಅಂದ್ಮೇಲೆ ಡಿಫ್ರೆಂಟೇ ಇರ್ಬೇಕು. ನಮ್ ಬಾಸ್ ರಿಯಲ್, ನಾವು ರಿಯಲೇ. ಅವ್ರು ಏನ್ ಹೇಳ್ತಾರ ಅದೇ ಫಾಲೋ ಮಾಡ್ತೇನೆ ನಾನು. ಅಂದ್ರೆ ಯುವ ಪಿಕ್ಚರ್ಗೆ ಬರ್ಗೆಟ್ಟರ್ ತರ ಕಾಯ್ತಾ ಇದೀನಿ ಅಂತ ಹೇಳಿದ್ದೆ. ಇವಾಗ ಅದೇ ನೆರವೇರ್ತಾ ಇದೆ. ಎಲ್ಲರೂ ನೋಡ್ರಿ, ಚೆನ್ನಾಗಿ ಓಡ್ಲಿ ಪಾಪ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಮತ್ತೆ ಪ್ರತಿಯೊಂದು ಕನ್ನಡನು ಬೆಳಿಲೇಬೇಕು ಕನ್ನಡ ಅಂದ್ಮೇಲೆ. ಯಾಕಂದ್ರೆ ನಮ್ಮ ಡೈರೆಕ್ಷನ್ ಪಿಕ್ಚರ್, ನಮ್ ಉಪ್ಪಿ ರಿಯಲ್ ಸ್ಟಾರ್ ಅವ್ರ ಪಿಕ್ಚರ್ ಸಿಕ್ಕಾಪಟ್ಟೆ ತಲೆ ಓಡ್ಸರೇ ನೋಡ್ಬೇಕು. ತಲೆ ಇದ್ದರು ಮಾಮೂಲಿ ಅಂತೂ ನೋಡಕ್ ಆಗೋದಿಲ್ಲ. ತಲೆ ದೊಡ್ಡವರೇ ನೋಡ್ಬೇಕು ಅಂತ ಸುಮ್ನೆ ಪಾಯಿಂಟ್ ಎಲ್ಲ ತಿಳ್ಕೊಳಕ್ ಆಗೋದಿಲ್ಲ. ಅವ್ರು ಒಂದೊಂದು ಕೊಡೋ ಪಾಯಿಂಟಿಗೂ ನಾವು ಪತಾಳಕ್ ಹೋಗ್ಬೇಕು. ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ, ಯುವ ಪಿಕ್ಚರ್ ಬರ್ತಾನೆ, ಬರ್ತೇನೆ ಅಂತ ಹೋದ್ ಸರಿ ಹೇಳಿದೆ. ಇವಾಗ ಅದಕ್ಕೋಸ್ಕರ ಬರ್ಗೆಟ್ಟರ್ ತರ ಬಂದಿದ್ದೀನಿ. ನೋಡ್ತೀನಿ, ನೋಡ್ಬಿಟ್ಟು ಲಾಸ್ಟ್ ಫೈನಲ್ ಅಲ್ಲಿ ಹೇಳ್ತೀನಿ. ಓಕೆ, ನೀವೇ ಹೇಳ್ತಿದ್ರಿ ಉಪ್ಪಿ ಸರ್ ಅಂದ್ರೆ ಡಿಫ್ರೆಂಟ್, ಅದಕ್ಕೆ ನಾನು ಹೀಗಿದ್ದೀನಿ ಅಂತ ಹೇಳಿ. ಸೊ ಈ ನಾಮದ ಹಿಂದೆ ಇರುವಂತ ಸೀಕ್ರೆಟ್ ಯಾರಿಗೂ ಗೊತ್ತಿಲ್ಲ. ಯು ಅಂಡ್ ಐ ನಾಮನ ಅದೇನು ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ. ನೀವ್ ಕಂಡ್ಕೊಂಡಂಗೆ ಒಬ್ರು ಫ್ಯಾನ್ ಆಗಿ ಏನಿ ನಾಮದ ಹಿಂದಿನ ಮರ್ಮ ಅಂತ? ಹಿಂದಿನ ಮರ್ಮ ಅಂದ್ರೆ ಅಲ್ಲಿ ಒಳಗೆ ಹೋಗಿ ನೋಡ್ತಿ ಬಂದ್ಮೇಲೆ ಹೇಳ್ಬೇಕು. ಯಾರಿಗೂ ಗೊತ್ತಾಗಲ್ಲ ಅದು. ನಾವೇ ನೋಡ್ಬೇಕು, ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕು. ನೀವು ಬಂದ್ಬಿಡಿ ಟಿವಿಯರ್, ನೀವು ಎಲ್ಲರನ್ನೂ ಇದ್ ಮಾಡ್ತಿರಲ್ವಾ, ನೀವು ಬಂದು ನೋಡಿ, ಒಂದ್ ಸ್ವಲ್ಪ ನೋಡಿ ಬೆಳೆಸಿ ಕನ್ನಡ ಬಗ್ಗೆ. ನಿಮ್ಮಿಂದಾನೇ ಅಲ್ಲ. ಉಪ್ಪಿ ಸರ್ ಆಕ್ಷನ್ ಕಟ್ಗೆ ತುಂಬಾ ವರ್ಷಗಳ ನಂತರ ಕಾದ್ರು ಇವಾಗ ಒಂದು ಫುಲ್ ಸ್ಟಾಪ್ ಬಿದ್ದಿದೆ. ಸೊ ಅವ್ರ ಆಕ್ಷನ್ ಕಟ್ ನೋಡೋದಕ್ಕೆ ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದಾರೆ, ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದಾರೆ. ನೀವೆಷ್ಟು ಕುತೂಹಲದಿಂದ ಕಾಯ್ತಿದ್ದೀರಾ? ನಾನು ಹೋದ್ ಸರಿ ನಮ್ಮ ಉಪೇಂದ್ರ ಪಿಕ್ಚರ್ ರಿಲೀಸ್ ಆಯ್ತು, ರಿಲೀಸ್ ಅವಾಗ ಹೇಳಿದ್ದೆ ನಾನು ಉಪ್ಪಿ ಸಾರ್ದು ಬರ್ಗೆಟ್ಟರ್ ತರ ಫಿಲಂ ಕಾಯ್ತಾ ಇದೀನಿ ಅಂತ ಹೇಳಿದ್ದೆ. ಅದಕ್ಕಾಗಿ ನಾವು ಹೇಳಿ ಎಷ್ಟು ವರ್ಷದಿಂದ, ಸುಮಾರು ವರ್ಷ ಆಯ್ತು ಪಿಕ್ಚರ್ ಡೈರೆಕ್ಷನ್ ಮಾಡಿ. ಸಿಕ್ಕಾಪಟ್ಟೆ ಇಷ್ಟನೇ ಆಗಿದೆ. ಎಲ್ಲ ಇನ್ನೂ ಚೆನ್ನಾಗಿ ತೆಗಿಲಿ, ಇನ್ನೂ ಡೈರೆಕ್ಷನ್ ಇನ್ನೂ ಚೆನ್ನಾಗಿ ಬೆಳಿಲಿ, ಇನ್ನೂ ತುಂಬಾ ಪಿಕ್ಚರ್ ಬರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ನಿಮ್ಮನ್ನ ಈ ಗೆಟಪ್ ಅಲ್ಲಿ ನೋಡಿದ್ರೆ ಏನ್ ಹೇಳ್ತಾರೆ ಅಂತ ನಿಮಗೆ ಅನ್ಸುತ್ತೆ? ನಮಗೆ ಏನ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಅಷ್ಟೇ. ಖುಷಿ ಅಂದ್ರೆ ಸಾಕು, ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಸೊ ಫೈನಲ್ ಆಗಿ UI ಬರೀ ಕನ್ನಡ ಪ್ಯಾನ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಒಬ್ಬ ಅಭಿಮಾನಿಯಾಗಿ ವರ್ಲ್ಡ್ ವೈಡ್ ಒಂದು ಕನ್ನಡದ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಖುಷಿ ಬೇರೆ. ಸೊ ನೀವೇನ್ ಹೇಳ್ತೀರಿ? ಅದು ಎಲ್ಲ ವರ್ಲ್ಡ್ ಎಲ್ಲಾ ಕಡೆಗೂ ರಿಲೀಸ್ ಆಗುತ್ತೆ, ಅದು ತುಂಬಾ ಖುಷಿ. ಎಲ್ಲಾ ಭಾಷೆಯಲ್ಲಿ ತೆಗಿತಾರ, ತುಂಬಾನೇ ಖುಷಿ. ಇನ್ನು ಚೆನ್ನಾಗಿ ಬೆಳಿಲಿ, ಇನ್ನು ಚೆನ್ನಾಗಿ ಜನ ಅಭಿಮಾನಿಗಳು ಎಲ್ಲರೂ ನೋಡ್ಲಿ. ಫಿಲಮ್ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಅವನೊಂದು ಪಾಯಿಂಟ್ ಇದೆಯಲ್ಲ, ಅದು ಅರ್ಥ ಮಾಡ್ಕೊಳಕ್ ಯಾರಿಗೂ ಆಗಲ್ಲ. ಅದಕ್ಕಾಗಿ ನಮ್ಮ ರಿಯಲ್ ಸ್ಟಾರ್ ಅನ್ನೋದು. ಅದಕ್ಕೆ ನಾನು ರಿಯಲ್ ಸ್ಟಾರ್ ಅಭಿಮಾನಿ ಆಗಿದ್ದೀನಿ, ಬಿಡದೇ ಇಲ್ಲ. ಜೀವ ಮಣ್ಣಿ ಹೋಗತಕ್ಕ ಬಿಡೋದಿಲ್ಲ. ಓಕೆ, ಇದೇ ಖುಷಿಯಲ್ಲಿ ಉಪ್ಪಿ ಸರ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬಿಡಿ. ಉಪ್ಪಿ ಸರ್, ನಾನು ಕಚ್ಚಡ, ಲೋಪರ್, ತೊಟ್ಟಿ, ಪಾಪಿ, ಹೊಲಸ್ನ ಮಗ. ಏನಿವಾಗ ನಿಮಗೂ ಆಸೆ ಈ ತರ ಡ್ರೆಸ್ ಹಾಕ್ಬೇಕು ಅಂತ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನು ನನಗೋಸ್ಕರ ಬದುಕ್ತೇನೆ. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟ ಉಪೇಂದ್ರ ಅವರ ಅಭಿಮಾನಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್.